ಅಶ್ವಥ್ ಅವರಿಗೆ ಎಚ್ಚರವಾಯಿತು. ಮೊದಲು ಅವರು ಕೇಳಿದ್ದು ಆರಾಧನಾನ. ಅಶು, ಅವಳಿಗೇನೂ ಆಗಿಲ್ಲ, ನೀನು ಹುಷಾರಾಗು. ಮೊದಲು ನಿನ್ನ ಈ ಸ್ಥಿತಿಯಲ್ಲಿ ನೋಡಿದರೆ ಅವಳ ಹೃದಯ ಹೊಡೆದೋಗುತ್ತೆ. ಆಮೇಲೆ ಅವಳನ್ನು ಸಮಾಧಾನ ಮಾಡುವುದು ತುಂಬ ಕಷ್ಟ ಆಗುತ್ತೆ ಎಂದವ ಸುಳ್ಳಾಡಿದ. ಅವರಿಗೆ ಸತ್ಯ ಗೊತ್ತಾದರೆ ಮತ್ತೇನು ಅನಾಹುತವಾಗುವುದೋ ಎಂದು ಎಲ್ಲರೂ ಬಂದು ಅವರ ಯೋಗಕ್ಷೇಮ ವಿಚಾರಿಸಿ ಹೋದರು. ರಾಘು ಅವರ ಬಳಿ ಸುಳಿಯಲಿಲ್ಲ ಎನ್ನುವುದಕ್ಕಿಂತ ನವೀನ್ ರಾಘುನನ್ನು ಒಳ ಹೋಗಲು ಬಿಡಲಿಲ್ಲ. ಆದಿ ಸುಮ್ಮನಾಗಿದ್ದ, ಮಾತನಾಡದೆ. ಆರುಗೆ ಬೆಳಗಿನ ಜಾವದಲ್ಲಿ ಪ್ರಜ್ಞೆ ಬಂದಿತು. ರಾಘು, ನಾನೇನು ತಪ್ಪು ಮಾಡಿಲ್ಲ, ಪ್ಲೀಸ್ ಮಾತಾಡೋಕೆ ಒಂದು ಚಾನ್ಸ್ ಕೊಡಿ, ನಿಮಗೆ ಒಂದು ಗುಡ್ ನ್ಯೂಸ್ ಹೇಳಬೇಕು, ಪ್ಲೀಸ್ ರಾಘು, ಪ್ಲೀಸ್ ಮಾತಾಡಿ ಎಂದು ಏನೇನೋ ಬಡಬಡಿಸುತ್ತಿದ್ದಳು. ಕೂಡಲೇ ನರ್ಸ್ ಡಾಕ್ಟರನ್ನು ಕರೆದಳು. ಅವಳನ್ನು ಚೆಕ್ ಮಾಡಿ ಹೊರ ಬಂದವರೇ, ನಥಿಂಗ್ ಟು ವರಿ, ಅವರಿಗೆ ಪ್ರಜ್ಞೆ ಬಂದಿದೆ, ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ, ಅವರನ್ನು ಕೇರ್ಫುಲ್ಲಾಗಿ ನೋಡಿಕೊಳ್ಳಿ, ಸ್ವಲ್ಪ ವೀಕ್ ಕೂಡ ಇದ್ದಾರೆ ಎಂದವರ ಮಾತು ಕೇಳಿ ಎಲ್ಲರಿಗೂ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಯಿತು. ಇತ್ತ ಗೊಂಬೆಗೆ ರಾತ್ರಿಯೆಲ್ಲ ಏನೇನೋ ಮುಸುಕಾಗಿ ಕಾಣುತ್ತಿದ್ದವು. ಬೇಡ, ಪ್ಲೀಸ್ ಬಿಟ್ಬಿಡಿ, ನನಗೇನು ಮಾಡಬೇಡಿ ಎಂದು ಕನವರಿಕೆಯಲ್ಲೂ ಬೆಚ್ಚಿ ಬೀಳುತ್ತಾ ಅಳುತ್ತಿದ್ದಳು. ಯಾರು ಅವಳ ಹತ್ತಿರ ಬರುತ್ತಿರುವಂತೆ ಆದಾಗ, ಬಿಡೋ ನನ್ನ, ಯಾರೋ ನೀವು, ಮಾಮ ಮಾಮ. ಆ ಕ್ಷಣದಲ್ಲಿಯೂ ಅವನನ್ನು ನೆನೆದವಳೆ ಜೋರಾಗಿ ಕೂಗಿ ಎದ್ದಳು. ಅವಳ ಸ್ಮೃತಿ ಪಟಲವು ನಿಧಾನಗತಿಯಲ್ಲಿ ಕೆಲಸ ಮಾಡುತ್ತಿದ್ದವು. ಈ ಕಡೆ ಆದಿತ್ಯ ಆರುಗೆ ಆದ ಆಘಾತದ ಬಗ್ಗೆ ಕೇಳಿದವನಿಗೆ ಗೊಂಬೆ ಮನೆಯಲ್ಲಿ ಒಬ್ಬಳೇ ಇರುವುದು ನೆನಪಿಗೆ ಬರಲಿಲ್ಲ. ಇನ್ನು ಅವನ ಜೀವನದ ಘಟ್ಟದಲ್ಲಿ ವಿಧಿಯು ಮತ್ತೊಂದು ಆಟವನ್ನು ಆಡುವುದರಲ್ಲಿ ಇತ್ತು. ಇವರೆಲ್ಲರ ಹೋರಾಟದಲ್ಲಿ ಗೆಲುವು ಯಾರ ಪಾಲಿಗೋ, ಸಾವು ಯಾರ ಪಾಲಿಗೋ ಆ ವಿಧಿಯೇ ತೀರ್ಮಾನಿಸಬೇಕಿತ್ತು. ಆರುನ ವಾರ್ಡ್ಗೆ ಶಿಫ್ಟ್ ಮಾಡಿದ್ದರು. ನಿಧಾನವಾಗಿ ಕಣ್ತೆರೆದಳು. ದೂರದಲ್ಲಿನ ಆದಿ ನವಿ ನಿಂತಿದ್ದರು. ನವಿ ಆದಿ ಎಂದಳಷ್ಟೆ. ಇಬ್ಬರು ಓಡಿ ಬಂದು ಅವಳನ್ನಪ್ಪಿದರು ಅಳುತ್ತಾ. ಪುಟ್ಟ, ಹೇಗಿದ್ದೀಯಾ? ಇಷ್ಟಾದರೂ ನಿನಗೆ ನಾವ್ಯಾರು ನೆನಪಾಗ್ಲಿಲ್ವೇನಮ್ಮ? ಯಾಕೆ ಬಂಗಾರಿ ಹೀಗೆ ಮಾಡಿದೆ? ತಪ್ಪಾಯಿತು ನವಿ, ಐ ಆಮ್ ಸಾರಿ ಎಂದು ಕೈ ಮುಗಿದಳು ಕಷ್ಟಪಟ್ಟು. ಡ್ರಿಪ್ಸ್ ಹಾಕಿದ್ದರಿಂದ ಅವಳ ಕೈ ಇಳಿಸಿದ, ಅವಳ ಕಣ್ಣೊರೆಸಿದ. ಇಷ್ಟಾದರೂ ಆದಿ ಒಂದು ಮಾತು ಆಡಲಿಲ್ಲ. ಬರೀ ಅವಳನ್ನು ತಬ್ಬಿ ಅಳುವುದೇ ಆಗಿತ್ತು. ಆದಿ, ಸಾಕು ಮಾಡೋ, ನಾನೇನು ಸತ್ತೋಗಿದ್ದೀನ ಎಂದವಳ ಮಾತು ಕೇಳಿ ಆರು ಎಂದು ಅರಚಿದವ ಅವಳ ಮೇಲೆ ಕೈ ಎತ್ತಲು ಹೋದವ ಮುಷ್ಟಿ ಬಿಗಿ ಹಿಡಿದು ಗೋಡೆಗೆ ಗುದ್ದಿದ. ನಿನ್ನನ್ನು ನೀನು ಏನು ಅಂದುಕೊಂಡಿದ್ದೀಯಾ? ನಿನಗೆ ನಾವೇನು ಅಲ್ಲ ಅಲ್ವಾ? ಅದಕ್ಕೆ ನಮ್ಮಿಂದ ಸತ್ಯ ಮುಚ್ಚಿಟ್ಟೆ ನೀನು. ಆರು, ನೀನು ನನ್ನ ಜೀವನ ಅಂತ ದೊಡ್ಡ ಮಾತಾಡ್ತಿದ್ದೆ. ಇಷ್ಟೆಲ್ಲ ಆದಾಗ ನಿನಗೆ ನಾವು ಯಾರೂ ನೆನಪಾಗಲಿಲ್ಲ ಅಲ್ವಾ? ಅಂತಾನೆ ಇನ್ಯಾರಿಗೋಸ್ಕರ ಬದುಕಿರಲಿ ಹೇಳು? ಇನ್ನೇನು ಉಳಿದಿದೆ ನನ್ನ ಜೀವನದಲ್ಲಿ? ನಿಮ್ಮೆಲ್ಲರಿಗಿಂತ ಮುಂಚೆ ನಾನೇ ಸತ್ತೋಗ್ಬಿಡ್ತೀನಿ ಬಿಡು, ಆಗ ಇಂಥದ್ದನ್ನೆಲ್ಲ ನೋಡುವುದಕ್ಕೆ ತಪ್ಪುತ್ತದೆ ಎಂದವನ ಮಾತಲ್ಲಿ ಬರೀ ನೋವು, ಹತಾಶೆಯ ತುಂಬಿತ್ತು. ಅವನು ತಾವೇ ಎಲ್ಲವನ್ನು ಹೇಗೆ ಸಹಿಸಿಯಾನು? ಜೀವನದಲ್ಲಿ ಬರೀ ನೋವುಗಳನ್ನೇ ಕಂಡನವನು. ಅವನ ಮಾತು ಕೇಳಿ ಅವಳ ದುಃಖ ಇನ್ನಷ್ಟು ಹೆಚ್ಚಾಯಿತು. ಅವಳ ಸಪ್ಪೆಯಾದ ಮುಖವನ್ನು ಕಂಡವನೇ ಒಮ್ಮೆಲೆ ಗಟ್ಟಿಯಾಗಿ ಅಪ್ಪಿಬಿಟ್ಟ ಅವಳನ್ನು. ತಾನು ಸಹ ಅವನನ್ನು ಬಿಗಿದಪ್ಪಿ ಹತ್ತಳು. ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದು ಅವಳ ಕಣ್ಣೊರೆಸಿ ಹಣೆಗೆ ಮುತ್ತಿಟ್ಟನು. ಅವರ ಅನುಬಂಧವನ್ನು ಹೊರಗೆ ನಿಂತು ನೋಡುತ್ತಿದ್ದವರ ಮೊಗದಲ್ಲಿ ಸಂತಸ ಮನೆ ಮಾಡಿತ್ತು. ನಂತರದಲ್ಲಿ ಅವಳ ಗಮನ ಸರಿದಿದ್ದು ತನ್ನೊಡಲ ಕಡೆಗೆ. ಆದಿ, ನವಿ, ನಿಮಗೊಂದು ವಿಷಯ ಹೇಳಬೇಕು. ನೀವಿಬ್ಬರು ಮಾಮ ಆಗ್ತಿದ್ದೀರಾ, ನಾನು ಅಮ್ಮ ಆಗ್ತಿದ್ದೀನಿ ಎಂದು ಸಂತಸದಲ್ಲಿ ಹೇಳಿದವಳ ಮಾತು ಕೇಳಿ ಇಷ್ಟೊತ್ತು ಇದ್ದ ಅವರ ನಗುವೆಲ್ಲ ಮಾಯವಾಯಿತು. ಅವರು ಸುಮ್ಮನೆ ತಲೆ ತಗ್ಗಿಸಿ ಕುಳಿತಿದ್ದನ್ನು ಕಂಡವಳಿಗೇಕೋ ಅನುಮಾನ. ಅಲ್ಲಿಯವರೆಗೂ ನಡೆದ ಘಟನೆಯನ್ನು ಮರೆತವಳಿಗೆ ಈಗ ಎಲ್ಲವೂ ಒಂದೊಂದೇ ನೆನಪಾಯಿತು. ನೋ ಎಂದು ಕಿರುಚಿ ಅಲ್ಲಿದ್ದನ್ನೆಲ್ಲ ಬಿಸಾಡಿದಳು ಹುಚ್ಚೆಯಂತೆ. ಅವಳ ಕೂಗಿಗೆ ಬೆದರಿದ ರಾಘು ಓಡಿ ಒಳಬಂದನು. ಜೊತೆಗೆ ಮನೆಯವರು ಸಹ. ಜಾನಕಿಯವರು ಬಂದವರೇ ಅವಳನ್ನು ತಬ್ಬಿ ಸಮಾಧಾನ ಮಾಡ್ಕೊಬಿಟ್ಟ. ಮಗುನ ಉಳಿಸಿಕೊಳ್ಳೋಕೆ ನಮ್ಮ ಕೈಲಿ ಆಗಿಲ್ವೇ? ಕ್ಷಮಿಸಿಬಿಡೆ ಎಂದವರ ಮಾತು ಕೇಳಿ, ಇಲ್ಲ, ಸುಳ್ಳು ಹೇಳ್ತಿದ್ದೀರಾ ನೀವು ಎಂದವಳು ತಳ್ಳಿದಳು. ಬೀಳುವವರನ್ನು ಪಕ್ಕದಲ್ಲಿದ್ದ ಅಂಜು ಹಿಡಿದಳು. ಬೀಳದಂತೆ ಕಿರುಚಿದಳು. ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ, ನಿಮ್ಮನ್ನು ನಂಬಲ್ಲ ನಾನು. ಅವಳ ನೋವಿನ ಮಾತನ್ನು ಕೇಳಿದವನ ಮನದೊಳಗೆ ಸಂಕಟ. ಅವಳ ಬಳಿ ಬಂದವ ನಿಧಾನವಾಗಿ ಅವಳ ತಬ್ಬಿ, ಐ ಆಮ್ ಸಾರಿ ಪುಟ್ಟ, ನಮ್ಮ ಮಗು ಇನ್ನಿಲ್ವೇ? ಅದನ್ನು ಉಳಿಸಿಕೊಳ್ಳೋಕೆ ನಮ್ಮ ಕೈಲಿ ಆಗಲಿಲ್ಲ ಎಂದವ ಅವಳ ತಲೆ ಸವರುತ್ತಾ ತಾನು ಅಳುತ್ತಿದ್ದ. ಸುಮ್ಮನೆ ಕುಳಿತು ಬಿಟ್ಟಳು, ಮಾತನಾಡದೆ. ಕಂದ, ಮಾತಾಡೆ, ಈಗ ಸೈಲೆಂಟಾಗಿ ಇರಬೇಡವೆ? ಭಯ ಆಗುತ್ತೆ ನನಗೆ, ಮಾತಾಡೆ. ಸಾರಿ ಕಣೆ, ತಪ್ಪಾಯಿತು, ಈ ಪಾಪಿನ ಕ್ಷಮಿಸ್ಬಿಡು ಎಂದವನ ಮಾತಿಗೆ ಅವನನ್ನು ದೂಡಿದವಳೆ, ಏನಂತ ಮಾತಾಡಲಿ ಸರ್?
ನಿಮ್ಮ ಲೈಫ್ನ ಹಾಳು ಮಾಡಬೇಕು ಅಂತ ಬಂದವಳ ಲೈಫೇ ಹಾಳಾಗೋಯ್ತು. ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಈ ಶಿಕ್ಷೆ. ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಯಾವಾಗ ಗೊತ್ತಾ? ಅವಳು ಇನ್ನೊಂದು ಹುಟ್ಟಿಗೆ ಕಾರಣ ಆದಾಗ. ಅದು ಅವಳ ಹಕ್ಕು ಕೂಡ. ಆದರೆ ನೀವು ಮಾಡಿದ್ದೇನು? ನಡುರಾತ್ರಿ ನನ್ನ ಮನೆ ಬಿಟ್ಟು ಹೋಗೋ ಹಾಗೆ ಮಾಡಿದ್ರಿ. ಎಷ್ಟು ಸಲ ನಿಮ್ಮ ಹತ್ರ ಮಾತಾಡಬೇಕು, ಸತ್ಯ ಎಲ್ಲ ಹೇಳಬೇಕು ಅಂತ ಕೇವಲ 5 ನಿಮಿಷ ಕೊಡಿ ಅಂದೆ ಅಷ್ಟೇ. ಆದರೆ ನೀವು ನನಗೆ ಮಾತಾಡೋಕ್ಕೆ ಚಾನ್ಸ್ ಕೊಟ್ರಾ? ಬಿಡಿ ಸರ್, ತಪ್ಪು ನಿಮ್ಮದಲ್ಲ, ತಪ್ಪು ನಂದೆ. ನಿಮ್ಮ ಹತ್ತಿರ ಮೊದಲೇ ವಿಷಯ ಹೇಳಬೇಕಿತ್ತು. ನೀವು ದೂರ ಆಗಿದ್ರೂ ಪರವಾಗಿಲ್ಲ ಅಂತ. ಆದರೆ ನಿನ್ನ ಕಳ್ಕೊತೀನಿ ಅನ್ನೋ ಭಯಕ್ಕೆ ಸುಮ್ಮನೆ ಇದ್ದೆ. ಅದೇ ನಾನು ಮಾಡಿದ ತಪ್ಪು. ನಿಮಗೆ ನನ್ನ ಮೇಲೆ ನಂಬಿಕೆಯೂ ಇರಲಿಲ್ಲ, ನನ್ನ ಮಾತು ಕೇಳೋ ತಾಳ್ಮೆನೂ ಇರಲಿಲ್ಲ. ಇಷ್ಟು ದಿನ ನಾನು ಯಾಕೆ ಸುಮ್ಮನೆ ಇದ್ದೆ ಗೊತ್ತಾ? ನೀವು ಇವತ್ತು ನಾಳೆ ನನ್ನ ಅರ್ಥ ಮಾಡ್ಕೊತೀರಾ ಅಂತ. ಆದರೆ ನೀವು ಮಾಡಿದ್ದೇನು? ನಾನು ನನ್ನ ಜೀವನದ ಸತ್ಯನ ಹೇಳೋಕೆ ಬಂದಾಗ ನೀವು ತಾಳ್ಮೆಯಿಂದ ಕೇಳಿದಿದ್ದರೆ ನನಗೆ ಇಂಥ ಪರಿಸ್ಥಿತಿ ಬರ್ತಿತ್ತಾ? ಹೇಳಿ ಮಿಸ್ಟರ್ ರಾಘವ್. ಅವಳ ಮಾತಿಗೆ ಅವನ ಮನಸ್ಸು ನೊಂದಿತ್ತಾದರೂ ತನ್ನದೇ ತಪ್ಪು ಎಂದರಿತು ಅವಳ ಮುಂದೆ ಮಂಡಿಯೂರಿ ಕುಳಿತು ಅವಳ ಕೈ ಹಿಡಿದು, ಕಂದ, ನನಗೊತ್ತು ಕಣೆ, ನಾನಿಂಥ ದೊಡ್ಡ ತಪ್ಪು ಮಾಡಿದ್ದೀನಿ ಅಂತ. ಅದಕ್ಕೆ ಹೀಗೆಲ್ಲ ಮಾತಾಡಿ ಹಿಂಸೆ ಕೊಡಬೇಡ. ಸಾಧ್ಯ ಆದರೆ ಈ ಪಾಪಿನ ಕ್ಷಮಿಸು ಎಂದವ ಅವಳ ಕೈ ಹಿಡಿದು ತನ್ನ ಕೆನ್ನೆಗೆ ಬಾರಿಸಿಕೊಳ್ಳುತ್ತಿದ್ದ. ಅವಳು ಅವನಿಂದ ಬಿಡಿಸಿಕೊಳ್ಳಲು ನೋಡಿದಳು. ಅವನ ಹಿಡಿತ ಬಿಗಿಯಾಗಿತ್ತು. ಕಷ್ಟಪಟ್ಟು ಅವನಿಂದ ಬಿಡಿಸಿಕೊಂಡಳು. ಕೊನೆಗೆ ಸೋತವ ಅವಳ ಪಾದದ ಬಳಿ ತಲೆಯೂರಿ ಕ್ಷಮೆ ಕೇಳಿದನು. ಅವಳ ತಾಳ್ಮೆಯು ಸತ್ತಿತ್ತು. ಅವನಿಂದ ಸರಿದು, ನೀವು ಹೀಗೆಲ್ಲ ಮಾಡಿದರೆ ಕ್ಷಮಿಸ್ತೀನಿ ಅನ್ಕೊಂಬೇಡಿ ರಾಘು ಅವರೇ. ಎಮೋಷನಲ್ ಆಗೋಕೆ ಇವಳು ಹಳೆ ಆರಾಧನ ಅಲ್ಲ. ನೀವು ಯಾವತ್ತು ಅವಳನ್ನು ಅರ್ಥ ಮಾಡಿಕೊಳ್ಳದೆ ಅವಳನ್ನು ಮನೆ ಬಿಟ್ಟು ಕಳಿಸಿದ್ರೋ ಅವತ್ತೇ ಹಳೆ ಆರಾಧನ ಸತ್ತು ಹೋದ್ಲು. ಮತ್ತೆ ಅವಳ ಲೈಫಲ್ಲಿ ನಿಮಗೆ ಜಾಗ ಇಲ್ಲ. ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ. ಹೀಗೆ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ಇಲ್ಲಿಂದ ಹೊರಡಿ. ನೀವು ಇಲ್ಲೇ ಇದ್ದರೆ ನಾನು ಏನು ಮಾಡ್ಕೊತೀನೋ ನನಗೆ ಗೊತ್ತಿಲ್ಲ. ಐ ಸೆಡ್ ಗೆಟ್ ಔಟ್ ಫ್ರಮ್ ಯರ್ ಎಂದು ಕೂಗಾಡಿದಳು, ಕೈಗೆ ಹಾಕಿದ್ದ ಡ್ರಿಪ್ಸ್ ಕಿತ್ತೆಸೆಯುತ್ತಾ. ಅವಳ ಚರ್ಯೆಯೇ ರಾಘುನೇ ಹೆದರಿಬಿಟ್ಟ. ಅಭಿ, ಪುಟ್ಟ ಎಂದು ಕೂಗಿದವ, ಯಾಕೋ ಹೀಗೆಲ್ಲ ಮಾಡ್ತಿದ್ದೀಯಾ ಎಂದರೆ ಆದಿ ನವಿ. ಪುಟ್ಟ, ಏನು ಮಾಡಿಕೊಂಡೆ ಡಾಕ್ಟರ್ ಎಂದವ ಕೂಗಿದ. ರಾಘುನತ್ತ ತಿರುಗಿ, ಪ್ಲೀಸ್ ರಾಘು, ಇಲ್ಲಿಂದ ಹೊರಡಿ ಎಂದು ಕೈ ಮುಗಿದ. ಡಾಕ್ಟರ್ ಬಂದವರೇ, ನೋಡಿ ಏನು ಮಾಡ್ಕೊಂಡ್ರಿ? ಇದು ಹಾಸ್ಪಿಟಲ್, ಫಿಶ್ ಮಾರ್ಕೆಟ್ ಅಲ್ಲ. ಪೇಷಂಟ್ಗೆ ತೊಂದರೆ ಕೊಡಬೇಡಿ. ಅವರು ಹೀಗೆ ಅರಚಾಡಿ ಕೂಗಾಡ್ತಿದ್ರೆ ಅವರಿಗೇನೆ ಪ್ರಾಬ್ಲಮ್ ಆಗೋದು. ಒಟ್ಟಿಗೆ ಸ್ಟಿಚ್ ಬೇರೆ ಹಾಕಿದ್ದೀವಿ. ಸೊ ಪ್ಲೀಸ್ ಎಲ್ಲರೂ ಇಲ್ಲಿಂದ ಹೊರಡಿ. ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ. ಸಂತೋಷ್ ರವರು ರಾಘುನ ಬಳಿ ಬಂದವರೇ, ನಿನ್ನಿಂದ ಈಗ ಆಗಿರೋ ಅನಾಹುತನೇ ಸಾಕು. ನಿನ್ನಿಂದ ಅವಳು ಏನಾದರೂ ಅಪಾಯ ಮಾಡ್ಕೊಳ್ಳೋ ಮುನ್ನ ಇಲ್ಲಿಂದ ಹೋಗ್ಬಿಡಪ್ಪ. ಬೇಕಾದರೆ ನಿನ್ನ ಕಾಲಿಗೆ ಬೀಳ್ತೀನಿ. ನಿನಗೆ ತಂದೆಯಾಗಿರೋ ತಪ್ಪಿಗೆ ನಿನ್ನನ್ನು ನನ್ನ ಮಗ ಅಂತ ಹೇಳಿಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ. ಜಾನಕಿ ಅಂಜಲಿ ಸಹ ರಾಘುನ ಪರವಾಗಿ ಮಾತನಾಡಲಿಲ್ಲ. ಕೊನೆಯ ಬಾರಿ ಎಂಬಂತೆ ಆರೂನ ನೋಡಿದ. ಅವಳ ಮುಖದಲ್ಲಿ ಕೋಪವೇ ತುಂಬಿತ್ತು. ಸಹನೆ ಕಳೆದುಕೊಂಡಿದ್ದಳು. ಎಲ್ಲರ ತಿರಸ್ಕಾರದ ನೋಟ ಅವಳು ಮತ್ತೆ ಬರುವಳೆಂಬ ನಂಬಿಕೆ ನುಸಿ ಮಾಡಿತು. ತನಗೆ ಇನ್ನು ಕ್ಷಮೆಯಿಲ್ಲ ಎಂದರಿತು. ನೊಂದುಕೊಂಡು ಸುಮ್ಮನೆ ಹೊರಟವನ ಡಿವರ್ಸ್ ಎಂಬ ಮಾತು ಕೇಳಿ ಸ್ತಬ್ಧನಾಗಿ ನಿಂತು ಬಿಟ್ಟ. ಅವಳಂದ ಮಾತು ಕೇಳಿದ ಅವನ ಹೃದಯದ ಬಡಿತ ಏರುಪೇರಾಯಿತು. ದುಃಖ ತಡೆಯಲಾರದವನ ತಕ್ಷಣವೇ ಅವಳ ಬಳಿ ಓಡಿ ಬಂದು, ಪ್ಲೀಸ್ ಕಣೋ, ಹೀಗೆಲ್ಲ ಮಾತಾಡಬೇಡ. ನನ್ನಿಂದ ಗೊತ್ತಿದ್ದ ಗೊತ್ತಿಲ್ಲದೆಯೋ ತಪ್ಪಾಗಿದೆ. ಅದಕ್ಕೆ ನನ್ನಿಂದ ದೂರ ಆಗೋ ಅಂತ ಮಾತಾಡಬೇಡ. ನೀನಿಲ್ಲದೆ ನನಗೆ ಜೀವನಾನೇ ಇಲ್ಲ. ನೀನಿಲ್ಲದೆ ನನ್ನ ಜೀವನಕ್ಕೆ ಅರ್ಥನೇ ಇಲ್ಲ ಕಣೆ. ಹಿಂದೆ ಒಬ್ಬಳು ಹೇಳ್ದೆ ಕೇಳದೆ ನನ್ನ ಜೀವನಕ್ಕೆ ಬಂದು ಹಾಗೆ ಹೋಗಿಬಿಟ್ಟಳು. ಈಗ ನೀನು ಕೂಡ ಅದೇ ಥರ ಮಾಡಬೇಡ್ವೆ. ನನಗೆ ಹುಚ್ಚು ಹಿಡಿಯುತ್ತೆ ಕಂದ. ಮತ್ತೆ ಮೊದಲಿನ ರಾಗು ಆಗೋಕೆ ನನಗೆ ಇಷ್ಟ ಇಲ್ವೇ ಬಂಗಾರಿ? ನೋಡು, ನೀನು ಏನು ಶಿಕ್ಷೆ ಬೇಕಾದರೂ ಕೊಡು, ಖುಷಿಯಿಂದ ಅನುಭವಿಸ್ತೀನಿ. ಆದರೆ ದೂರ ಆಗೋ ಅಂತ ದೊಡ್ಡ ಶಿಕ್ಷೆ ಕೊಡಬೇಡಮ್ಮ. ಈಗಾಗಲೇ ತುಂಬ ನೋವು ತಿಂತಾ ಇದ್ದೀನಿ ಕಣೆ ಎಂದವ ಅವಳ ಬಳಿ ಬಂದು ಕಾಲು ಹಿಡಿದು ಬೇಡಿದನು, ಕಣ್ಣೀರು ಸುರಿಸುತ್ತಾ. ಅವನ ಮಾತಿಗೂ ಕರಗದ ಅವಳ ಹೃದಯ ಕಲ್ಲಾಗಿತ್ತು. ಅವಳ ಕೈ ಹಿಡಿದು, ಕಂದ ಪ್ಲೀಸ್ ಕಣೆ ಎಂದವನ ಮಾತಿಗೆ, ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ ಅಲ್ವಾ ರಾಘು? ನಿಮಗೆ ನನ್ನ ಸಂತೋಷನೇ ಮುಖ್ಯ ಅಲ್ವಾ ಎಂದವಳ ಮಾತಿಗೆ ಕಣ್ಣೊರೆಸಿಕೊಂಡು ತಲೆಯಾಡಿಸಿದ. ಸರಿ, ಹಾಗಾದರೆ ಮೊದಲು ನನ್ನ ಲೈಫಿಂದ ದೂರ ಹೋಗಿ. ನೀವು ಹಾಗೆ ಮಾಡಿದರೆ ನನಗೆ ಖುಷಿಯಾಗುತ್ತೆ. ನಿಮ್ಮ ಮುಖ ನೋಡೋಕ್ಕೂ ಅಸಹ್ಯ ಆಗ್ತಿದೆ. ಇನ್ಯಾವತ್ತೂ ನಿಮ್ಮ ಮುಖನ ನನಗೆ ತೋರಿಸ್ಬೇಡಿ. ಹಾಗೇನಾದರೂ ನೀವು ನಿಮ್ಮ ಬಳಿ ಇರಿಸಿಕೊಳ್ಳೋ ಪ್ರಯತ್ನ ಮಾಡಿದರೆ ನಾನು ಈ ಭೂಮಿನೇ ಬಿಟ್ಟು ಹೋಗ್ತೀನಿ ಎಂದವಳ ಮಾತು ಕೇಳಿ ಹಿಡಿದಿದ್ದ ಅವಳ ಕೈಯನ್ನು ಬಿಟ್ಟ. ಉಸಿರನ್ನು ಒಮ್ಮೆ ಬಿಗಿ ಹಿಡಿದು ನಂತರ ಬಿಟ್ಟವ. ಸರಿ ಕಂದ, ನಿನಗೆ ನಿಮ್ಮದೇ ಬೇಕು ಅಲ್ವಾ? ನಾನು ನಿನ್ನಿಂದ ದೂರ ಆದರೆ ನೀನು ಖಂಡಿತ ಖುಷಿಯಾಗಿ ಇರ್ತೀಯ ಅಲ್ವಾ? ಹಾಗಾದರೆ ಇನ್ಯಾವತ್ತೂ ನಿನಗೆ ತೊಂದರೆ ಕೊಡೋದಿಲ್ಲ.
ಈ ನನ್ನ ಮುಖಾನ ನಿನಗೆ ಯಾವತ್ತೂ ತೋರಿಸೋದಿಲ್ವೇ? ಆದರೆ ಕೊನೆಯ ಬಾರಿ ಒಂದೇ ಒಂದು ಮಾತು ಇಲ್ಲ ಅನ್ಬೇಡ್ವೆ ಎಂದು ಪರಿಪರಿಯಾಗಿ ಕೇಳಿಕೊಂಡವನ ಮಾತಿಗೆ ಅಳುತ್ತಲೇ ಒಪ್ಪಿದಳು. ಅವಳ ಮನಸ್ಸು ಸಹ ಅವನಿಂದ ದೂರ ಆಗುವುದಕ್ಕೆ ಒಪ್ಪಲಿಲ್ಲ. ಎಷ್ಟೇ ಆದರೂ ಅವನನ್ನು ಇಷ್ಟಪಟ್ಟಿದ್ದಳಲ್ಲವೇ? ಆದರೇನು ಮಾಡಲಾಗದ ಸ್ಥಿತಿ ಅವಳದು. ಅವಳ ಸನಿಹ ಬಂದು ಕುಳಿತವ ಅವಳ ಮುಖದ ತುಂಬ ಮುತ್ತಿಟ್ಟು ಅವಳನ್ನೊಮ್ಮೆ ಗಟ್ಟಿಯಾಗಿ ತಬ್ಬಿ ನಂತರ ಅವಳ ಹಣೆಗೆ ಚುಂಬಿಸಿ, ಸಾರಿ ಕಣೋ, ಇನ್ಯಾವತ್ತೂ ನಿನ್ನೆದುರು ಬರಲ್ಲ ಎಂದವ ಅನಿಯ ತಂದೆ ತಾಯಿ ಬಳಿ ಬಂದು ತಲೆ ತಗ್ಗಿಸಿ, ಸಾರಿ ಅಂಕಲ್, ನನಗೆ ಮದುವೆ ಆಗಿರೋ ವಿಷಯನ ನಿಮ್ಮ ಹತ್ರ ಮುಚ್ಚಿಟ್ಬಿಟ್ಟೆ. ಇವತ್ತು ನೀವು ಉಳಿಸಿದ್ದು ನನ್ನ ಹೆಂಡ್ತಿನಲ್ಲ, ನನ್ನ ಜೀವನ, ನನ್ನ ಉಸಿರನ್ನು, ನಿಮ್ಮ ಋಣನ ಹೇಗೆ ತೀರಿಸಬೇಕೋ ಗೊತ್ತಾಗ್ತಿಲ್ಲ ಎಂದು ಕೈ ಹಿಡಿದು ಕಣ್ಣಿಗೊತ್ತಿದವನ ಕಣ್ಣೀರನ್ನು ತೊಡೆದು, ಹಾಗೆಲ್ಲ ಮಾತಾಡಬೇಡ ರಾಘು, ನನ್ನ ಮಗಳು ಬಯಸಿದ್ದು ನೀನು ಖುಷಿನ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅವಳ ಇಷ್ಟದಂತೆ ನೀನು ಮದುವೆ ಮಾಡಿಕೊಂಡೆ. ಈಗ ಅದನ್ನು ಹೇಗೆ ಕಾಪಾಡಿಕೊಳ್ತೀಯೋ ನಿನಗೆ ಬಿಟ್ಟಿದ್ದು. ದುಡುಕಿ ಯಾವ ತಪ್ಪು ನಿರ್ಧಾರಕ್ಕೆ ಬರಬೇಡ. ನಾವಿನ್ನು ಬಂದ ಕೆಲಸ ಮುಗೀತು, ಹೊರಡ್ತೀವಿ. ನನಗೆ ನಿನ್ನ ಮೇಲೆ ಯಾವ ಬೇಸರ ಇಲ್ಲ ಎಂದವರೇ ಆರಾಧನಾ ಬಳಿ ಬಂದು, ಯಾರು ತಪ್ಪು ಯಾರು ಸರಿ ಅಂತ ಹೇಳೋಕೆ ಆಗಲ್ಲ ಮಗಳೇ. ನೀನು ನನ್ನ ಮಗಳ ಥರ ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತಗೊಳ್ಳಮ್ಮ. ಇದು ನಿಮ್ಮ ಮುಂದಿನ ಭವಿಷ್ಯದ ಪ್ರಶ್ನೆ ಎಂದು ತಲೆ ಸವರಿದವರ ಹೊರಟು ನಿಂತವರ ಮಾತಿಗೆ ಪ್ರತಿಯಾಡಲಿಲ್ಲ. ಅವರೆಲ್ಲರೂ ಇದ್ದ ಪರಿಸ್ಥಿತಿಯಲ್ಲೂ ಆರು ಹನಿಯ ಅಪ್ಪ ಅಮ್ಮನಿಗೆ ಹೇಗೆ ಸಿಕ್ಕಳು ಎಂಬ ವಿಷಯವೇ ಒಳಿದಿರಲಿಲ್ಲ. ಹಾಗೆ ಅಭಿ ಅಂಜುವ ಸಹ ಹನಿ ಸತ್ತು ಹೋಗಿದ್ದಳು ಎಂಬ ವಿಷಯದ ಬಗ್ಗೆ ಸ್ಪಷ್ಟನೆಯೇ ಇರಲಿಲ್ಲ. ಬಹುಶಃ ರಾಘವನ ಮನಸ್ಸಿಗೆ ತಿಳಿದಿತ್ತೇನೋ, ಜೀವನದಲ್ಲಿ ಎಲ್ಲರ ಬದುಕಿಗೂ ಭರವಸೆ ನೀಡಿದ್ದ ಆರಾಧನಾ ಎಲ್ಲರನ್ನೂ ತೊರೆದು ಹೋಗುವಳೇನೋ ಎಂದು. ರಾಘವನು ಕೊನೆಯದಾಗಿ ಅವಳನ್ನು ಕಣ್ತುಂಬಿಕೊಂಡು ಅಲ್ಲಿಂದ ನಡೆದು ಬಿಟ್ಟನು. ಯಾರೂ ಸಹ ರಾಘವನನ್ನು ತಡೆಯುವ ಪ್ರಯತ್ನ ಮಾಡಲೇ ಇಲ್ಲ. ಜೀವನದಲ್ಲಿ ಮೊದಲ ಬಾರಿಗೆ ಎಲ್ಲರ ತಿರಸ್ಕಾರವನ್ನು ಕಂಡವನು ಮನಸ್ಸು ಪಶ್ಚಾತ್ತಾಪದ ಬೇಗೆಯಲ್ಲಿ ನೊಂದು ಬೇಯುತ್ತಿತ್ತು. ಅವನು ಹೋದ ನಂತರ ನೆನಪಾಯಿತು ಅವಳಿಗೆ ಅಶ್ವಥ್ ರವರು ಇಲ್ಲದಿರುವುದು. ನವಿ, ಆದಿ, ಅಶು ಎಲ್ಲಿ, ಗೊಂಬೆ ಎಲ್ಲಿ, ಅತ್ತೆ ಮಾವ ಎಲ್ಲಿ? ಆಗಲೇ ಆದಿಗೆ ಗೊಂಬೆಯ ನೆನಪಾಗಿದ್ದು. ಅಯ್ಯೋ ದೇವ್ರೆ, ನಾನೆಂಥ ಕೆಲಸ ಮಾಡಿಬಿಟ್ಟೆ, ಛೆ ಎಂದವ ತಲೆ ಮೇಲೆ ಕೈ ಹೊತ್ತು ಕುಳಿತು ಬಿಟ್ಟ ಅವಳ ಪಕ್ಕದಲ್ಲೇ. ಪುಟ್ಟ, ಅಪ್ಪ ಅಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ, ಅವರಿಗಿನ್ನೂ ವಿಷಯ ತಿಳಿಸಿಲ್ಲ. ಆದರೆ ಗೊಂಬೆ, ಅದು ಅಭಿ ಫೋನ್ ಮಾಡಿ ವಿಷಯ ಹೇಳ್ದ, ಬನ್ನಿ ಹಾಸ್ಪಿಟಲ್ಗೆ ಅಂದ ತಕ್ಷಣ ಡೋರ್ ಲಾಕ್ ಮಾಡಿ ಅವಳನ್ನು ಅಲ್ಲೇ ಬಿಟ್ಟು ಬಂದೆ ಕಣೋ. ಅಪ್ಪ ಎಲ್ಲಿ? ಆದಿ, ಅವರನ್ನು ನೋಡಬೇಕು ಅನ್ನಿಸ್ತಿದೆ. ಆದಿ, ನವೀನ್, ಅಭಿ ಎಲ್ಲರೂ ತಲೆ ತಗ್ಗಿಸಿದರು. ಅವರ ಮುಖಚರ್ಯೆಯನ್ನು ಗಮನಿಸಿದ ಆರು, ಹೇಳು ಆದಿ, ನವೀನ್ ಏನಾಯಿತು ಅಪ್ಪನಿಗೆ? ಅವರು ನನ್ನ ಪಾಪು ಥರ ಬಿಟ್ಟು ಹೋದ ಥರ ನನ್ನ ಏನಾದರೂ ಬಿಟ್ಟು ಎನ್ನುವಷ್ಟೊತ್ತಿಗೆ ಆದಿ ಅವಳ ಬಾಯಿ ಮುಚ್ಚಿದನು. ಆ ಥರ ಎಲ್ಲ ಥಿಂಕ್ ಮಾಡಿಬಿಡ, ಅಶುಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿದ್ದೀವಿ ಪ್ಲೀಸ್ ಎಂದವನ ಮಾತು ಕೇಳಿ ಆದಿ ಅಪ್ಪನ ನೋಡಬೇಕು, ಕರೆದುಕೊಂಡು ಹೋಗೋ ಎಂದಳು ಶಾಂತವಾಗಿಯೇ. ಎಲ್ಲರೂ ಅವಳನ್ನೇ ನೋಡುತ್ತಿದ್ದರು. ಅವಳು ವಿಷಯ ಕೇಳಿ ಕೂಗಾಡಿ ಅರಚಾಡಬಹುದು ಎಂದುಕೊಂಡಿದ್ದವರ ಊಹೆಯನ್ನು ತಲೆ ಕೆಳಗೆ ಮಾಡಿಬಿಟ್ಟಿದ್ದಳು. ಅವಳ ಮನಸ್ಸು ಕಲ್ಲಾಗಿ ಹೋಗಿತ್ತು, ಕಣ್ಣೀರು ಬತ್ತಿತ್ತು, ಕೂಗಾಡಿ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಪುಟ್ಟ, ಈಗ ನೀನು ರೆಸ್ಟ್ ಮಾಡು, ಅಂಕಲ್ಗೆ ಏನೂ ಆಗಿಲ್ಲ, ಅವರು ರೆಸ್ಟ್ ಮಾಡುತ್ತಿದ್ದಾರೆ, ಈಗ ಹೋಗೋದು ಬೇಡ ಪುಟ್ಟ, ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಎಂದವನ ಮಾತು ಕೇಳಿ ಸುಮ್ಮನಾದಳು. ಆದಿ, ನಿನ್ನೆ ಎಲ್ಲ ನನ್ನ ಜೊತೆನೇ ಇದ್ದೆ, ಅಕ್ಕ ಒಬ್ಬಳನ್ನೇ ಯಾಕೋ ಬಿಟ್ಟು ಬಂದೆ, ನನಗೇಕೋ ಭಯ ಆಗ್ತಿದೆ, ನೀನು ಮನೆಗೆ ಹೊರಡು ಎಂದು ಕಳುಹಿಸಿದಳು ಅವನನ್ನು ಆ ನೋವಿನಲ್ಲೂ ಗೊಂಬೆಯನ್ನು ನೋಡಿಕೊಳ್ಳುವಂತೆ. ಹಿಂದಿನ ದಿನ ಹೋದ ಆದಿ ಬಂದಿದ್ದು ಮರುದಿನವೇ. ಗಾಬರಿಯಿಂದಲೇ ಬಂದವ ಡೋರ್ ತೆಗೆದು ಹೊಳಬಂದ. ಇಡೀ ಮನೆ ಹುಡುಕಿದರೂ ಅವಳ ಸುಳಿವಿರಲಿಲ್ಲ. ಕಾಣದೆ ಕಂಗಾಲಾಗಿ ಹೋದ. ಕಣ್ಣೀರು ಯಾರ ಅಪ್ಪಣೆಯೂ ಇಲ್ಲದೆ ಸುರಿಯುತ್ತಿತ್ತು. ಎಂಥ ತಪ್ಪು ಕೆಲಸ ಮಾಡಿದೆ, ಅವಳೊಬ್ಬಳನ್ನೇ ಬಿಟ್ಟು ಹೋಗಬಾರದಿತ್ತು, ಎಲ್ಲಂತ ಹುಡುಕಲಿ ಅವಳನ್ನು ಎಂದವ ಯೋಚಿಸುತ್ತಾ ಕುಳಿತು ಬಿಟ್ಟ. ನಿಧಾನವಾಗಿ ಕೂತು ಯೋಚಿಸಿದವ, ನಾನು ಡೋರ್ ಲಾಕ್ ಮಾಡಿಕೊಂಡು ಹೋಗಿದ್ದೆ ಅಲ್ವಾ, ಹಾಗಾದರೆ ಅವಳು ಇಲ್ಲೇ ಇರಬೇಕು ಅಲ್ವಾ, ಮನೆಯಲ್ಲಿ ಇರೋ ವಸ್ತು ಎಲ್ಲ ಹಾಗೇ ಇದೆ, ಅವಳು ಮನೆಯಲ್ಲಿ ಇರ್ತಾಳೆ ಹಾಗಾದರೆ ಎಂದವ ಮತ್ತೊಮ್ಮೆ ಮನೆಯೆಲ್ಲ ತಡಕಾಡಿದವ. ಅವಳ ರೂಮಿನಿಂದ ಅಮ್ಮ, ಮಾಮ, ಮಾಮ ಎಂದು ಬಡಬಡಿಸುತ್ತಿರುವ ಸದ್ದು ಕೇಳಿಸಿತು. ಕೂಡಲೇ ಹೊಳಹೋದವ ರೂಮನ್ನು ತಡಕಾಡಿದರೆ ಅವಳು ಮಂಚದ ಕೆಳಗೆ ಇದ್ದಳು.
ಅವಳನ್ನು ನೋಡಿದವ ಗೊಂಬೆ ಎಂದು ಕೂಗಿ ಅವಳನ್ನು ಎತ್ತಿಕೊಂಡು ಬಂದು ಮಂಚದ ಮೇಲೆ ಮಲಗಿಸಿ ಗೊಂಬೆ ಎಂದು ಕೂಗಿ ಅವಳನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಿದ್ದ. ಅವಳಿಗೇಕೋ ಎಚ್ಚರವೇ ಇರಲಿಲ್ಲ. ಗಾಬರಿಯಿಂದಲೇ ಅವಳ ಮೇಲೆ ನೀರನ್ನು ಚಿಮುಕಿಸಿದ. ನಿಧಾನವಾಗಿ ಕಣ್ತೆರೆದವಳೆ, ಬೇಡ, ನನಗೇನು ಮಾಡಬೇಡ, ನಾನು ಬಿಟ್ಟು ಬಿಡು, ನೀನು ಕೈ ಮುಗೀತೀನಿ ಎಂದು ಬಡಬಡಿಸುತ್ತಾ ಅವನಿಂದ ಸರಿದು ಒಂದು ಮೂಲೆಯಲ್ಲಿ ಮಂಡಿಗಾಲಲ್ಲಿ ಕೂತು ಮುಖ ಮುಚ್ಚಿಕೊಂಡು ಅಳುತ್ತಿದ್ದಳು. ಪುಟ್ಟ, ನಾನು ನಿನ್ನ ಮಾಮ ಕಣೋ, ಭಯಪಡಬೇಡ್ವೆ ಎನ್ನುತ್ತಲೇ ಅವಳ ಬಳಿ ಬಂದ. ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೀಯಾ, ದೂರ ಹೋಗು ಇಲ್ಲಿಂದ, ನೀನು ಕೈ ಮುಗೀತೀನಿ, ನನ್ನ ಲೈಫ್ನ ಹಾಳು ಮಾಡಬೇಡ ಎಂದವನ ಮಾತಿಗೆ ಅವನ ಮನ ನೊಂದಿತ್ತು. ಅವಳ ಅಂದಿನ ಸ್ಥಿತಿ ಹೇಗಿರಬಹುದು ಎಂಬ ಯೋಚಿಸಿದವನ ಮನ ಒಮ್ಮೆ ನಡುಗಿತು. ಕೂಡಲೇ ಅವಳ ಬಳಿ ಬಂದವ ಅವಳನ್ನು ಗಟ್ಟಿಯಾಗಿ ಅಪ್ಪಿಬಿಟ್ಟ. ಇಲ್ಲಿ ಯಾರೂ ಇಲ್ವೋ, ಕಣ್ಬಿಟ್ಟು ನೋಡು ಪುಟ್ಟ ಎಂದಾಗ ನಿಧಾನವಾಗಿ ಕಣ್ತೆರೆದು, ಆದಿ, ಮಾಮ, ಆ ಪಾಪಿ ನನ್ನ ಲೈಫ್ನ ಹಾಳು ಮಾಡಿಬಿಟ್ಟ ಕಣೋ, ಬೇಡ ಬೇಡ ಅಂತ ಎಷ್ಟು ಕೇಳಿದ್ರು ನನ್ನ ಬಿಡಲಿಲ್ಲ ಕಣೋ, ನನಗೆ ಎಷ್ಟು ಹಿಂಸೆ ಕೊಟ್ಟರು ಗೊತ್ತಾ, ಆ ನನ್ನ ದೇಹ ನಾಯಿ ಮುಟ್ಟಿದ ಮಡಿಕೆ ಆಗೋಯ್ತು, ನನ್ನ ಪಾಪಿ, ನನ್ನ ಲೈಫ್ ಹಾಳಾಗೋಯ್ತು, ಮಾನ ಕಳ್ಕೊಂಡು ಹೇಗೆ ಬದುಕಿರಲಿ ಆದಿ, ನಾನು ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಎಂದು ಹಣೆ ಚಚ್ಚಿಕೊಂಡು ಅಳುತ್ತಿದ್ದಳು. ಅವನು ಅವಳ ತಲೆ ಸವರಿ ಸಮಾಧಾನಪಡಿಸುತ್ತಿದ್ದ. ಅವನನ್ನು ತಳ್ಳಿ ಅವನಿಂದ ದೂರ ಸರಿದವಳೆ, ದೂರ ಹೋಗು, ನನ್ನ ಹತ್ರ ಬರಬೇಡ, ಈ ಪಾಪಿನ ಮುಟ್ಬೇಡ, ಹೋಗು ಮಾಮ ಇಲ್ಲಿಂದ ಎಂದು ನೀನು ಕೈ ಮುಗೀತೀನಿ ಕಣೋ, ಹೊರಟೋಗೋ ಇಲ್ಲಿಂದ ಕೂಗಿ ಹೇಳಿದವಳ ಮೈಕೈ ನಡುಗುತ್ತಿತ್ತು. ಈ ದೇಹ ಕೀಚಕರ ಕಾಮತೃಷೆಗೆ ಆಹಾರ ಆಯಿತು. ಬೇಡ, ಬಿಟ್ಬಿಡಿ ಅಂತ ಅವರ ಕೈ ಮುಗಿದು ಬೇಡ್ಕೊಂಡೆ ಮಾಮ. ನನ್ನ ಬಟ್ಟೆನೆಲ್ಲ ಹರಿದು ನನ್ನ ಕೈಕಾಲನ್ನೆಲ್ಲ ಕಟ್ಟಿ ನನ್ನ ಮೇಲೆ ಹೆಗರಿದರು. ಕೂಗಾಡದ ಹಾಗೆ ಬಾಯಿಗೆ ಬಟ್ಟೆ ತುರುಕಿ ನನ್ನ ಹಿಂಸೆ ಮಾಡಿದ್ರು ಮಾಮ. ಮೈಕೈಯೆಲ್ಲ ಪರಚಿ ಈ ಕತ್ತಿನ ಹತ್ತಿರ ಎಲ್ಲ ಸಿಗರೇಟ್ನಿಂದ ಸುಟ್ಬಿಟ್ರು. ನೋಡು ನೋಡು ಇಲ್ಲೆಲ್ಲ ಹೇಗಾಗಿದೆ, ಮೃಗದ ಥರ ಹಿಂಸೆ ಮಾಡಿದ್ರು ಗೊತ್ತಾ ಆದಿ ಎಂದು ದೇಹದ ಭಾಗದಲ್ಲಾಗಿದ್ದ ಗುರುತುಗಳನ್ನೆಲ್ಲ ತೋರಿಸಿದಳು. ಅದನ್ನೆಲ್ಲ ಮೊದಲೇ ಅವ ಗುರುತಿಸಿದ್ದರಿಂದ ಏನು ಮಾತನಾಡದೆ ಕುಳಿತು ಬಿಟ್ಟನು. ಗೊಂಬೆಗೆ ಪ್ರಜ್ಞೆ ಬಂದಾಗ ಹೀಗೆಲ್ಲ ಆಗಬಹುದು, ಅವಳ ಮನಸ್ಥಿತಿ ನಡವಳಿಕೆ ಇದೇ ಥರ ಇರಬಹುದು ಎಂದು ಮೊದಲೇ ಊಹಿಸಿದ್ದನಲ್ಲವೇ. ತಬ್ಬಿಬಿಟ್ಟ. ಅವಳ ದನಿ ತಗ್ಗಿದ್ದನ್ನು ಗಮನಿಸಿ ಸಮಾಧಾನ ಮಾಡುವ ಸಲುವಾಗಿ ಅವನನ್ನು ದೂರ ತಳ್ಳಿ, ನನ್ನ ಹತ್ರ ಬರಬೇಡ ಹೋಗು ಎಂದು ಅವನನ್ನು ರೂಮಿನಿಂದ ದೂಡಿ ಬಾಗಿಲು ಹಾಕಿಕೊಂಡು ಅಳುತ್ತಾ ಕುಳಿತಳು. ಅವಳ ಜೋರಾದ ಅವಳು ಕೇಳಿದವನ ಹೃದಯ ಒಮ್ಮೆಲೆ ದಸಕ್ಕೆಂದಿತು. ಗಾಬರಿಯಾದವ, ಗೊಂಬೆ ಬಾಗಿಲು ತೆಗಿ ಪ್ಲೀಸ್ ಕಣೆ ಎಂದು ಬಾಗಿಲು ಬಡಿಯುತ್ತಿದ್ದ. ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲ. ಯಾಕೋ ಅವನ ದೇಹವೆಲ್ಲ ನಡುಗುತ್ತಿತ್ತು. ಮನದಲ್ಲಿ ದುಗುಡ ಹೆಚ್ಚಾಯಿತು. ಅವಳೇನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡರೆ ಎಂಬ ಭಯ ಆವರಿಸಿ, ಪುಟ್ಟ ಬಾಗಿಲು ತೆಗಿಯೆ, ಈ ಥರ ಭಯಪಡಿಸ್ಬೇಡ್ವೆ, ನನಗೆ ನಿನ್ನ ಬಿಟ್ಟರೆ ಇನ್ಯಾರೂ ಇಲ್ಲ ಕಣೆ, ನೀನು ಯಾವತ್ತಿದ್ರೂ ಈ ಆದಿತ್ಯನ ಪುಟಾಣಿ ಗೊಂಬೆ ಕಣೆ, ಲವ್ ಯು ಪುಟ್ಟ, ನೀನಿಲ್ಲದೆ ನಾನಿಲ್ಲ ಕಣೆ, ಪ್ಲೀಸ್ ಕಣೆ ಹೀಗೆಲ್ಲ ಹಾಡಿ ನನ್ನ ಕೊಲ್ಲಬೇಡ್ವೆ ಎಂದು ಬಿಕ್ಕಳಿಸುತ್ತಿದ್ದ. ಐ ಲವ್ ಯು ಪುಟ್ಟ, ನೀನಿಲ್ಲದೆ ನಾನಿಲ್ಲ ಕಣೆ ಎಂದವನ ಮಾತು ಅವಳ ಮನಸ್ಸನ್ನು ಕೊಲ್ಲುತ್ತಿತ್ತು. ನಾನಿನ್ನು ಬದುಕಿ ಯಾವ ಪ್ರಯೋಜನವೂ ಇಲ್ಲ, ಈ ಮುಖ ಈ ದೇಹ ಹಾಳಾಗಿದೆ, ನಾನು ಬದುಕಿದ್ರೆ ಖಂಡಿತ ಮಾಮನನ್ನ ಮನಸ್ಸು ಬದಲಾಯಿಸಿ ಮದುವೆ ಆಗಿಬಿಟ್ರೆ ಖಂಡಿತ ಅವನು ಹೀಗೆ ಮಾಡ್ತಾನೆ, ಅವನ ಮನಸ್ಸು ಮಗು ಥರ ಎಂದವಳ ಮನಸ್ಸು ಎಂದೋ ಅವನ ಪ್ರೀತಿಯ ಆಳವನ್ನು ಅರಿತಿತ್ತು. ಇತ್ತೀಚೆಗೆ ಅದರ ಅರಿವು ಅವಳ ಸ್ಮೃತಿ ಪಟಲಕ್ಕೂ ಮನಕ್ಕೂ ತಿಳಿದಿತ್ತು. ಆದರೆ ಇಂದು ಮಾಸಿದ ನೆನಪು ಮರುಕಳಿಸಿದ್ದರಿಂದ ಅವಳ ಮನಸ್ಸಿಗೆ ಅವನ ನಿಷ್ಕಲ್ಮಶವಾದ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ. ನಾನು ಸತ್ತರೆ ಒಂದೆರಡು ದಿನ ಹತ್ತು ಸಮಾಧಾನವಾಗಬಹುದು ಎಂದುಕೊಂಡವಳೆ ಕೆಟ್ಟ ನಿರ್ಧಾರ ಮಾಡಿಬಿಟ್ಟಳು. ಕೊನೆಗೂ ಅವಳ ಮನಸ್ಸು ಅವನನ್ನು ತೊರೆದು ಹೋಗಲು ನಿರ್ಧರಿಸಿತು. ಅಲ್ಲೇ ಟೇಬಲ್ ಮೇಲಿದ್ದ ಚಾಕು ಕಂಡವಳೆ ಅದನ್ನು ಕೈಗೆತ್ತಿಕೊಂಡು ಕುಯ್ದುಕೊಂಡಳು. ರಕ್ತ ಬಳಬಳನೆ ಸುರಿಯುತ್ತಲಿತ್ತು. ಆದಿ ಅವಳನ್ನು ಕೂಗಿ ಸಾಕಾಗಿ ಕಿಟಕಿಯ ಮೂಲಕ ನೋಡಿದವನ ಜೀವ ಬಾಯಿಗೆ ಬಂದಂತಾಗಿತ್ತು. ಗೊಂಬೆ ಎಂದು ಕೂಗಿಕೊಂಡ. ಅವನನ್ನು ಕಂಡವಳೆ ಒಮ್ಮೆ ನಸುನಕ್ಕು, ಐ ಆಮ್ ಸಾರಿ ಕಣೋ, ನಾನು ನಿನ್ನ ಪ್ರೀತಿಗೆ ಅರ್ಹಳಲ್ಲ ಮಾಮ ಎಂದು ಕೊನೆಯ ಬಾರಿ ಅವನನ್ನು ಕಣ್ತುಂಬಿಕೊಂಡು ಕಣ್ಮುಚ್ಚಿದಳು. ಆದಿತ್ಯನ ಪ್ರೀತಿಯನ್ನು ಮೊದಲಿನಿಂದಲೂ ಕಡೆಗಣಿಸುತ್ತಲೇ ಬಂದ ಅರ್ಪಿತಾ ಕೊನೆಗೂ ಅವನ ನಿಷ್ಕಲ್ಮಶ ಪ್ರೀತಿಯನ್ನು ಅರಿಯದೆ ಅವನನ್ನು ಒಂಟಿ ಮಾಡಿ ಹೊರಟೇ ಬಿಟ್ಟಳು. ಅವಳಿಗೆ ತಿಳಿದಿರಲಿಲ್ಲ ಅವನ ಉಸಿರೇ ಅವಳೆಂದು. ಅವಳಿಲ್ಲದ ಜೀವನವನ್ನು ಅವ ಹೇಗೆ ತಾನೇ ಕಳೆದಾನು. ತನ್ನ ಜೀವವೇ ಆಗಿದ್ದವಳು ಹೀಗೆ ನಿತ್ರಾಣದಿಂದ ಬಿದ್ದಿದ್ದನ್ನು ಕಂಡವನೆದೆ ಜಲ್ಲೆಂದಿತು. ಗೊಂಬೆ ಎಂದು ಕೂಗಿಕೊಂಡವ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಬಾಗಿಲನ್ನು ದೂಡಿ ಒಳಹೋದನು. ಗೊಂಬೆ ಪುಟ್ಟ, ಏನೋ ಮಾಡಿಕೊಂಡೆ, ಯಾಕೋ ಹೀಗೆ ಮಾಡಿಕೊಂಡೆ, ಅಯ್ಯೋ ದೇವ್ರೆ, ಈಗ ನಾನೇನು ಮಾಡಲಿ ಎಂದವ ಅವಳ ಕೈಗೆ ಬಟ್ಟೆ ಕಟ್ಟಿ ಕೂಡಲೇ ಹಾಸ್ಪಿಟಲ್ಗೆ ಕರೆದೊಯ್ದನು. ಡಾಕ್ಟರ್ ಡಾಕ್ಟರ್ ಎಂದವ
ಚೆಕ್ ಇಮಿಡಿಯೇಟ್ಲಿ ಎಂದು ಜೋರಾಗಿ ಕೂಗಿ ಹೇಳಿದ. ಡಾಕ್ಟರ್ ಬಂದು ನೋಡಿ, ಕಾಮ್ ಡೌನ್ ಮಿಸ್ಟರ್ ಆದಿತ್ಯ, ನಾನು ಟ್ರೀಟ್ಮೆಂಟ್ ಮಾಡ್ತೀವಿ, ನೀವು ಇಲ್ಲೇ ಇರಿ ಎಂದವರು ಗೊಂಬೆಯ ಸ್ಥಿತಿಯನ್ನು ನೋಡಲು ಹೋದರು. ನಂತರ ಬಂದವರೇ, ಶೀ ಈಸ್ ಔಟ್ ಆಫ್ ಡೇಂಜರ್, ಬೇಗ ಕರೆದುಕೊಂಡು ಬಂದಿದ್ದೀರಿ, ಇಲ್ಲ ಅಂದಿದ್ರೆ ದೊಡ್ಡ ಅನಾಹುತವೇ ಆಗ್ತಿತ್ತು. ಸದ್ಯಕ್ಕೆ ಏನೂ ಆಗಿಲ್ಲ ಆದಿತ್ಯ, ಗಾಬರಿ ಪಟ್ಟುಕೊಳ್ಳುವಂಥದ್ದೇನೂ ಇಲ್ಲ. ನರಕ್ಕೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಅವರನ್ನು ಉಳಿಸಿಕೊಳ್ಳೋಕೆ ಆಗಿರಲಿಲ್ಲ. ಸೊ ಹುಷಾರಾಗಿ ನೋಡ್ಕೊಳ್ಳಿ. ಪದೇ ಪದೇ ಅವರು ಹೀಗೆ ಹುಷಾರು ತಪ್ಪಿದ್ರೆ ಅವರ ಜೀವಕ್ಕೆ ಅಪಾಯ ಇದೆ ಎಂದರು. ದೇವರಿಗೆ ನಮಿಸಿದ ತನ್ನವಳು ಬದುಕಿದ್ದಕ್ಕೆ. ನಿಷ್ಕಲ್ಮಶ ಪ್ರೀತಿಗೆ ಎಂದಿಗೂ ಸಾವಿಲ್ಲ ಎನ್ನುವ ಹಾಗೆ ಆದಿತ್ಯನ ಪ್ರೀತಿಯೇ ಅವಳನ್ನು ಸಾವಿನ ದವಡೆಯಿಂದ ಪಾರು ಮಾಡಿತು. ಗೊಂಬೆ ಎಚ್ಚರಗೊಳ್ಳುವುದನ್ನು ಕಾಯುತ್ತಾ ಕುಳಿತಿದ್ದ. ನಿಧಾನವಾಗಿ ಕಣ್ತೆರೆದವಳೆ ಸುತ್ತಲೂ ನೋಡಿದಳು. ತಾನು ಹಾಸ್ಪಿಟಲ್ನಲ್ಲಿ ಇರುವುದೆಂದು ಖಾತ್ರಿಯಾಯಿತವಳಿಗೆ. ಅವಳ ಬಳಿ ಬಂದವ ಅವಳ ಕೈ ಹಿಡಿದು ಕಣ್ಣಿಗೊತ್ತಿಕೊಂಡು, ಯಾಕೋ ಹೀಗೆ ಮಾಡಿಕೊಂಡೆ ಪುಟ್ಟ, ಯಾಕೆ ಹೀಗೆಲ್ಲ ಮಾಡಿದೆ? ನಿನಗೆ ನಾವು ಯಾರೂ ನೆನಪೇ ಆಗಲಿಲ್ವಾ ಹೇಳು? ಸಾಯೋದು ಅಂದರೆ ಹುಡುಗಾಟ ಅಂದುಕೊಂಡಿದ್ದೀಯ ಪುಟ್ಟ? ಪ್ಲೀಸ್ ಕಣೆ, ನಿನ್ನ ಕೈ ಮುಗಿತೀನಿ, ಹೀಗೆಲ್ಲ ಮಾಡಿ ಒಳಗೊಳಗೆ ಸಾಯೋ ಹಾಗೆ ಮಾಡಬೇಡವೆ ಎಂದವನ ಸತ್ವವೇ ಉದುಗಿ ಹೋಗಿತ್ತು. ನಿನಗೆ ನನ್ನ ಇಷ್ಟ ಇಲ್ಲ ಅಂದರೆ ಬೇಡ ಬಿಡು, ಇನ್ಯಾವತ್ತೂ ನನ್ನ ಮುಖ ತೋರಿಸೋದಿಲ್ಲ. ನನಗೆ ಗೊತ್ತು ಬಲವಂತದಿಂದ ಪ್ರೀತಿನ ಪಡೆದುಕೊಳ್ಳೋಕೆ ಆಗಲ್ಲ ಅಂತ, ಅದಕ್ಕೂ ಯೋಗ್ಯತೆ ಇರಬೇಕು ಬಿಡು ಹೋಗಲಿ. ಆದರೆ ಮತ್ತೆ ಈ ಥರ ಮಾಡ್ಕೊಳ್ಳೋದಿಲ್ಲ ಅಂತ ಪ್ರಾಮಿಸ್ ಮಾಡು ಎಂದನು. ನಿಸ್ತೇಜಕವಾಗಿ ಕುಳಿತು ಬಿಟ್ಟಳು, ಅವನ ಮಾತಿಗೆ ಬದಲು ಆಡದೆ ಸೂರು ದಿಟ್ಟಿಸುತ್ತಾ. ಗೊಂಬೆ, ಏನಾದರೂ ಮಾತಾಡಮ್ಮ ಎಂದವನ ಮಾತು ಕೇಳಿ, ಪ್ಲೀಸ್ ಆದಿ, ನಾನು ಒಬ್ಬಳೇ ಇರಬೇಕು. ಸರಿ ಪುಟ್ಟ, ನಾನು ಹೊರಗೆ ಹೋಗ್ತೀನಿ, ಆದರೆ ಮತ್ತೊಮ್ಮೆ ಹೀಗೆಲ್ಲ ಅನಾಹುತ ಮಾಡಿಕೊಳ್ಳಲ್ಲ ಎಂದು ಪ್ರಮಾಣ ಮಾಡು. ನನ್ನ ಪ್ರೀತಿಗೆ ಬೆಲೆ ಕೊಡದೇ ಇದ್ರೂ ಪರವಾಗಿಲ್ಲ, ನಿನ್ನ ಪ್ರೀತಿಸೋ ಅತ್ತೆ ಹಾರುಗೋಸ್ಕರ ಆದರೂ ಪ್ರಾಮಿಸ್ ಮಾಡು ಎಂದು ಬಲವಂತವಾಗಿ ಅವಳ ಕೈಯನ್ನು ತಲೆಯ ಮೇಲಿಟ್ಟುಕೊಂಡನು. ಅದಕ್ಕೆ ಅವಳೇನು ಪ್ರಚೋದಿಸಲಿಲ್ಲ. ನನ್ನ ಗೊಂಬೆ ನನ್ನ ಮಾತನ್ನು ತಪ್ಪೋದಿಲ್ಲ ಅಂತ ನಂಬಿರೋನು ನಾನು. ಇವಾಗ ಮಲಗಮ್ಮ ಎಂದವ ಅವಳಿಗೆ ಆಪಲ್ ಜ್ಯೂಸ್ ನೀಡಿ ಅವಳು ಗರಿವಿಲ್ಲದಂತೆ ಅದರಲ್ಲಿ ನಿದ್ದೆ ಬರುವಂತೆ ಮಾತ್ರೆ ಕೊಟ್ಟು ಕುಡಿಸಿದನು. ಅವಳು ಮಲಗುವವರೆಗೂ ಅವಳ ಬಳಿಯಲ್ಲೇ ಕೂತಿದ್ದವ. ಅವಳು ನಿದ್ರಿಸಿದ ನಂತರ ಅವಳಿಗೆ ಸರಿಯಾಗಿ ಹೊದಿಕೆ ಹೊದ್ದಿಸಿ ಅವಳ ಹಣೆಗೆ ಚುಂಬಿಸಿ ಹೊರಬಂದನು. ಇತ್ತ ರಾಗು ಅನುಪಸ್ಥಿತಿ ಕಂಡು ಎಲ್ಲರಿಗೂ ಬೇಸರವಾಯಿತು, ಸ್ವತಃ ನವೀನ್ಗೂ ಸಹ. ಆರಾಧನಾ ಒಳಗೊಳಗೆ ಕುಗ್ಗಿ ಹೋಗುತ್ತಿದ್ದಳು. ಒಂದು ಕಡೆ ಮಗು, ಇನ್ನೊಂದು ಕಡೆ ರಾಗು, ಇಬ್ಬರನ್ನು ನೆನೆದವಳ ಮನ ನೋವಿನ ಕೂಪದಲ್ಲಿ ಬೇಯುತ್ತಿತ್ತು. ಅವಳ ಮನಸ್ಸು ಅವನನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ. ಅಶ್ವಥ್ರವರು ನಿಧಾನವಾಗಿ ಚೇತರಿಸಿಕೊಳ್ಳುತ್ತಿದ್ದರು. ನವಿ, ಅಂಜು 6 ಜೊತೆ ಇದ್ದರೆ ಅಭಿ, ಜಾನಕಿ, ಸಂತೋಷ್ರವರು ಅಶ್ವಥ್ ಜೊತೆ ಇರುತ್ತಿದ್ದರು. ಆರುಗೆ ನಡೆಯಲು ಆಗುತ್ತಿರಲಿಲ್ಲ. ಕೈಕಾಲುಗಳಿಗೂ ಸ್ವಲ್ಪ ಮಟ್ಟಿಗೆ ಗಾಯಗಳಾಗಿದ್ದವು. ಆದರೆ ತನ್ನ ಅಪ್ಪನ ನೋಡಲು ಕಾತುರ. 2 ದಿನದ ನಂತರ ನೋವಿಗೆ ಒತ್ತಾಯ ಮಾಡಿ ಡಾಕ್ಟರ್ ಪರ್ಮಿಷನ್ ತೆಗೆದುಕೊಂಡು ವೀಲ್ ಚೇರ್ ಸಹಾಯದಿಂದ ಅಶ್ವಥ್ರವರನ್ನು ನೋಡಲು ಹೋದಳು. ಅಶು, ಎದ್ದೇಳು ಅಶು, ನಿನ್ನ ಮಗಳನ್ನು ನೋಡು ಅಶು. ಅಶು, ಎಲ್ಲಾನು ಕಳ್ಕೊಂಡು ಹೇಗಿದ್ದಾಳೆ ಅಂತ ಈಗ ನೀನು ಕೂಡ ಈ ಥರ ಮಲಗಿದ್ರೆ ನನಗೆ ಭಯ ಆಗಲ್ವಾ ಎಂದು ಅತ್ತಳು. ಮಗಳ ಅಳುವಿಗೆ ಸ್ಪಂದಿಸುತ್ತಾ ಎಚ್ಚರಗೊಂಡರು. ಮಗಳೇ, ಅಮ್ಮ ಆರಾಧನಾ ಎಂದು ಮೆಲ್ಲನೆ ಕರೆದರು. ಅಪ್ಪನ ಕೂಗಿಗೆ ಎಚ್ಚರಗೊಂಡವಳೆ ಕಣ್ಣೊರೆಸಿಕೊಂಡು ಕೇಳಿದಳು, ಅಪ್ಪ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ ಮಗಳೇ, ನೀನು ಹೇಗಿದ್ದೀಯಮ್ಮ? ರಾಗು ಎಲ್ಲಿ, ಆದಿ ಎಲ್ಲಿ ಎಂದವರ ಮಾತಿಗೆ ಅಭಿ, ಅಂಕಲ್, ಅವನು ಡಾಕ್ಟರ್ ಹತ್ತಿರ ಮಾತಾಡಲಿಕ್ಕೆ ಹೋಗಿದ್ದಾನೆ, ನೀವು ರೆಸ್ಟ್ ಮಾಡಿ, ಆದಿ ಗೊಂಬೆ ಜೊತೆ ಇದ್ದಾನೆ, ಅವಳು ಒಬ್ಬಳೇ ಆಗ್ತಾಳೆ ಅಂತ ನಾವೇ ಅವನನ್ನು ಮನೆಗೆ ಕಳಿಸಿದ್ವಿ ಎಂದವ ರಾಘುನ ಬಗ್ಗೆ ಸುಳ್ಳಾಡಿದ. ಸುಮ್ಮನೆ ಕೂತಿದ್ದ ಆರಾಧನಾನ ಕಂಡು ಅನುಮಾನದ ಹೊಗೆ ಸುಳಿದಾಡಿದರೂ ಕೆದಕದೆ ಇದ್ದರು. ಅಂದು ಸಂಜೆ ಗೊಂಬೆಗೆ ಹಾಸ್ಪಿಟಲ್ನಿಂದ ಡಿಸ್ಚಾರ್ಜ್ ಆಯಿತು. ಆದಿ ಗೊಂಬೆಯನ್ನು ಕಣ್ರೆಪ್ಪೆಯಲ್ಲಿ ಇಟ್ಟುಕೊಂಡು ಜೋಪಾನ ಮಾಡುತ್ತಿದ್ದ. ಅವಳ ಮನಸ್ಸು ಗತ ಜೀವನವನ್ನು ಮರೆಯಲು ತನ್ನ ಅವಶ್ಯಕತೆ ಮೊದಲಿಗಿಂತಲೂ ಈಗ ಹೆಚ್ಚಿದೆ ಎಂದರಿತವ ಅವಳ ಜೊತೆ ಹೆಚ್ಚು ಕಾಲ ಕಳೆಯುತ್ತಿದ್ದನು. ಮತ್ತೆ ಮಗುವಾದಳು ಅವನ ಮಡಿಲಿನಲ್ಲಿ. ಅವಳು ಅವನ ಮುಂದೆ ಹಳೆಯದೆಲ್ಲವನ್ನು ಮರೆತಂತೆ ನಟಿಸುತ್ತ ನಗುತ್ತಿದ್ದರೂ ಮನದೊಳಗೆ ನೋವಿನ ಜ್ವಾಲೆ ಒಳಗೊಳಗೆ ಸುಡುತ್ತಿತ್ತು. ಆದಷ್ಟು ಅವಳನ್ನು ಅದರ ಗುಂಗಿನಿಂದ ಹೊರತರಲು ಅವಳಿಗೆ ಯೋಗ, ಧ್ಯಾನ ಇವುಗಳೆಲ್ಲವನ್ನು ಮಾಡಿಸುತ್ತಾ ಅವಳ ಜೊತೆ ಇರುತ್ತಿದ್ದನು. ಇದರ ನಡುವೆ ಆದಿ ಹಾಸ್ಪಿಟಲ್ಗೆ ಬಂದಿದ್ದನ್ನು ಕಂಡ ನವಿ, ಅಭಿಗೆ ಅನುಮಾನದ ಹೊಗೆಯಾಡಿತು.
ಆರಾಧನ ಮಲಗಿದ ನಂತರ ನವಿ ಅಭಿ ಆದಿತ್ಯನಿಗೆ ಫೋನ್ ಹಾಯಿಸಿದರು. ಇತ್ತ ಫೋನ್ ಬಂದಿದ್ದನ್ನು ಗಮನಿಸಿ ಗೊಂಬೆ ಮಲಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡ ಆದಿ ಅವಳ ತಲೆ ಸವರಿ ಹಣೆಗೆ ಚುಂಬಿಸಿ ಬಾಗಿಲು ಮುಚ್ಚಿ ಹೊರಬಂದು ಆತಂಕದಿಂದಲೇ ಫೋನ್ ರಿಸೀವ್ ಮಾಡಿದ. ತಕ್ಷಣವೇ ಬಿಕ್ಕಿ ಬಿಕ್ಕಿ ಹತ್ತನು. ಆದಿ, ಏನಾಯ್ತೋ? ಯಾಕೋ ಅಳ್ತಿದ್ಯಾ? ಆರ್ ಯು ಆಲ್ ರೈಟ್? ಗೊಂಬೆ ಹುಷಾರಾಗಿದ್ದಾಳೆ ಅಲ್ವಾ? ನವೀನ್ ಎಂದವನೇ ಅಳುತ್ತಲೇ ನಡೆದ ವಿಷಯವನ್ನು ತಿಳಿಸಿದನು. ವಿಷಯ ಕೇಳಿದವನ ಹೃದಯ ಬಾಯಿಗೆ ಬಂದಂತಾಯಿತು. ಏನು ಹೇಳ್ತಿದ್ದೀಯೋ? ಗೊಂಬೆಗೆ ಎಲ್ಲ ನೆನಪು ಬಂದಿದ್ಯಾ? ನಿಜಾನ? ಯಾಕೋ ಈ ಥರ ಮಾಡ್ಕೊಂಡ್ಲು ಈಡಿಯಟ್? ಈಗ ಹೇಗಿದ್ದಾಳೋ? ಎಲ್ಲಿದ್ದೀರಿ ನೀವೀಗ? ಹುಷಾರಾಗಿದ್ದಾಳೆ ತಾನೇ? ಎಲ್ಲಿದ್ದೀರಿ ಹೇಳು, ನಾನು ಬರ್ತೀನಿ. ಹೌದು ನವೀನ್, ಆದರೆ ಅವತ್ತು ನಾನು ಹೋಗದೇ ಇದ್ದಿದ್ರೆ ಇವತ್ತು ನಮ್ಮ ಗೊಂಬೆ ಉಳಿತಾ ಇರಲಿಲ್ವೋ? ನಿನ್ನ ಪಾಲಿಗೆ ನಾವೆಲ್ಲ ಸತ್ತೋಗಿದ್ದೀವ? ಯಾಕೋ ಒಬ್ಬನೇ ಎಲ್ಲ ಫೇಸ್ ಮಾಡೋಕ್ಕೆ ಹೋಗ್ತೀಯಾ? ನಮ್ಮ ಹತ್ರನೂ ವಿಷಯ ಹೇಳಿಕೊಳ್ಳೋಕ್ಕೆ ಇರುವಷ್ಟು ದೂರದವರಾಗಿ ಬಿಟ್ಟವ ನಾವು ಎಂದು ಕಣ್ಣೀರು ಹಾಕಿ, ನವಿ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ, ಅಳಬೇಡಿ. ಆರುಗೆ ಎಚ್ಚರ ಆದರೆ ಕಷ್ಟ ಎಂದವ ಆರೂನ ಅಂಜುಗೆ ನೋಡಿಕೊಳ್ಳಲು ಹೇಳಿ ಹೊರಗಡೆ ಬಂದರು. ಆರುಗೆ ಎಚ್ಚರವಾದಾಗ ಅವಳ ಪಕ್ಕ ಅಂಜು ಇದ್ದಳು. ಅಂಜು, ನವಿಯಲ್ಲಿ ಆದಿ ಬರಲಿಲ್ವಾ? ಯಾರೂ ಕಾಣಿಸ್ತಾನೇ ಇಲ್ಲ. ಅಭಿ ಅಣ್ಣ ಎಲ್ಲಿ? ಅತ್ತಿಗೆ, ಅದು ಅಭಿ ನವಿ ಅಣ್ಣ ಡಾಕ್ಟರ್ನ ಮೀಟ್ ಮಾಡಲಿಕ್ಕೆ ಹೋಗಿದ್ದಾರೆ. ಆದಿ ಅಣ್ಣ ಅಂಕಲ್ ಹತ್ರ ಇದ್ದಾರೆ ಎಂದು ಸುಳ್ಳಾಡಿದಳು. ಹೆಚ್ಚೇನು ಮಾತಾಡದೆ ಮತ್ತೆ ಮಲಗಿದಳು. ಆದರೆ ಅವರೆಲ್ಲರನ್ನೂ 2 ಕಣ್ಣುಗಳು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದವು. ಹೇಳು ಆದಿ, ಏನಿದೆಲ್ಲ? ಅವಳಿಗೆ ನೆನಪು ಬಂದಿದೆ ಅಂತ ಖುಷಿ ಪಡ್ಲಾ ಅಥವಾ ಅವಳು ಸಾಯೋಕೆ ಹೊರಟಿದ್ಲು ಅಂತ ದುಃಖ ಪಡ್ಲಾ? ಒಂದು ಗೊತ್ತಾಗ್ತಿಲ್ಲ ಅಭಿ. ಅತ್ತೆಗೆ ಮಾತು ಕೊಟ್ಟಿದ್ದೀನಿ, ಎಷ್ಟು ಕಷ್ಟ ಆದರೂ ಸರಿ ಗೊಂಬೆನ ಕಾಪಾಡ್ಕೊಳ್ತೀನಿ ಅಂತ. ಅಂಥದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಇವತ್ತು ಅವಳ ಜೊತೆಗೆ ನಾನು ಇರ್ತಿರ್ಲಿಲ್ಲ ಅಭಿ. ಪ್ಲೀಸ್ ಆದಿ, ನೀನು ಹೀಗೆ ಮಾತಾಡಿದರೆ ಇನ್ನು ಆರಾಧನನ ಕತೆ ಏನು ಅಂತ ಯೋಚನೆ ಮಾಡಿದ್ಯಾ? ಅವಳ ಕಂಡೀಷನ್ ಗೊತ್ತಿಲ್ವಾ? ಎಲ್ಲ ಗೊತ್ತಿರೋ ನೀನೇ ಹೀಗೆ ವೀಕ್ ಆದರೆ ಹೇಗೆ ಹೇಳು? ಒಬ್ಬನೇ ನಿನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾನು ಬರ್ತೀನಿ, ನಿನಗೆ ಹೆಲ್ಪ್ ಆಗುತ್ತೆ. ಮುಂದೆ ಮಾತನಾಡದವನನ್ನು ತಡೆದನು. ಬೇಡ ಅಭಿ, ನೀವು ಈಗ ಬರೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಿಮ್ಮನ್ನೆಲ್ಲ ನೋಡಿ ಗೊಂಬೆಗೆ ಗಾಬರಿಯಾಗುತ್ತೆ. ಆರು ಬಗ್ಗೆ ಏನಾದರೂ ಕೇಳಿದರೆ ಹೇಳೋಕ್ಕಾಗದೆ ಇರೋ ಅಂಥ ಸ್ಥಿತಿಲಿ ಇದ್ದೀವಿ. ನಾವೆಲ್ಲ ಮ್ಯಾನೇಜ್ ಮಾಡ್ತೀನಿ, ಯಾರು ಡೋಂಟ್ ವರಿ ಎಂದು ಆದಿತ್ಯನೇ ನವಿ ಅಭಿಯನ್ನು ಸಮಾಧಾನಪಡಿಸಿ ಫೋನ್ ಇಟ್ಟು ಗೊಂಬೆಯ ಬಳಿ ನಡೆದನು. ಇತ್ತ ಅಭಿ ಹಾಗೂ ಅವರೆಲ್ಲರನ್ನು ಗಮನಿಸುತ್ತಿದ್ದವರೊಬ್ಬರು ಅವನ ಮಾತುಗಳನ್ನು ಕೇಳಿಸಿಕೊಂಡು ವಿಷಾದದಿಂದ ನಕ್ಕು ಸರಿದು ಹೋದರು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.